ನಮಸ್ಕಾರ. ಜಯದ್ರಥನ ಕಥೆಯನ್ನು ನಾನು ಮುಂದುವರ್ಸಕತ್ತೀನಿ. ಕುರುಕ್ಷೇತ್ರದಲ್ಲಿ ಈ ಒಂದು ಚಕ್ರವ್ಯೂಹವನ್ನು ದ್ರೋಣಾಚಾರ್ಯರು ರಚನೆ ಮಾಡಿದ ಕೂಡಲೇ ಅರ್ಜುನ ಅಂತೂ ಆ ಸಂಸಪ್ತರು ಅಥವಾ ತಿರುಗರ್ತರ ಜೊತೆಗೆ ಯುದ್ಧ ಮಾಡಕತ್ತಿರ್ತಾನ. ಅವರು ಏನಂತಂದ್ರೆ ಮೊದಲೇ ನಿಶ್ಚಯ ಮಾಡ್ಕೊಂಡಂಗೆ ಅವನನ್ನು ಅತಿ ದೂರವಾಗಿ ಯುದ್ಧಕ್ಕೆ ಕರ್ಕೊಂಡು ಹೋಗ್ತಾರೆ. ಹಂಗಾಗಿ ಯುದ್ಧ ಮಾಡ್ತಾ 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 ಯುದ್ಧ ಭೂಮಿಯಿಂದ ಬಹಳ ದೂರ ಹೋಗ್ತೈತೆ ಅರ್ಜುನರ ರಥ. ಆ ಹೊತ್ತಿನೊಳಗೆ ಈ ಚಕ್ರವ್ಯೂಹವನ್ನು ಭೇದಿಸುವಂಥವ್ರು ಯಾರೂ ಇಲ್ಲ. ಅಭಿಮನ್ಯು ಅಂತ ನಾ ಹೋಗ್ತೀನಿ ಅಂಥೇಳಿ, ಇವನು ಇನ್ನೂ ಸಣ್ಣವ, ವಯಸ್ಸು ಸಣ್ಣದಿರ್ತೈತಿ, ಭಾಳ ಶೂರ. ಆದ್ರೆ ಎಲ್ಲರೂ ಬೇಡ ಅಂತಾರೆ. ಆದ್ರೆ ಆ ಚಕ್ರವ್ಯೂಹವನ್ನು ಭೇದಿಸೋದು ಅಭಿಮನ್ಯುವಿಗೆ ಮಾತ್ರ ಗುರುತಿರ್ತೈತಿ. ಹೀಗಾಗಿ ಅಭಿಮನ್ಯು ಏನಂತಂದ್ರೆ ಮುಂಭಾಗದಲ್ಲಿ ನಿಲ್ತಾನ. ಅವನ ಹಿಂದೆ ಎಲ್ಲರೂ ಯುಧಿಷ್ಠರ, ಭೀಮ, ನಕುಲ, ಸಹದೇವ ಎಲ್ಲ ಯೋಧರು ಎಲ್ಲರೂ ನಿಂತಿರ್ತಾರೆ. ಚಕ್ರವ್ಯೂಹವನ್ನು ಅಭಿಮನ್ಯು ಭೇದಿಸ್ತಾನ. ಆದ್ರೆ ಜಯದ್ರಥ ಇದ್ದಾವ ಯಾರನ್ನೂ ಒಳಗೆ ಹೋಗಕ್ಕೆ ಬಿಡಂಗಿಲ್ಲ, ಎಲ್ಲರನ್ನೂ ತಡಿತಾನ. ಯುಧಿಷ್ಠರ, ಭೀಮ ಯಾರೂ ಒಳಗೆ ಹೋಗದಂಗೆ ನೋಡ್ಕೋತಾನೆ. ಆನಂತರ ಉಳಿದವ್ರಿಗೆ ಅವ್ರನ್ನ ತಡೆಯೋದಕ್ಕೆ ಬಿಟ್ಟು ತಾನು ಒಳಗೆ ಹೋಗ್ತಾನ. ಅಭಿಮನ್ಯು ಬಹಳ ವೀರಾವೇಶದಿಂದ ಏನಂತಾರೆ ಹೋರಾಡ್ತಾನ. ಕೊನೆಗೆ ಏನಂತಂದ್ರೆ ಎಲ್ಲ ಶೂರರು ಕೂಡಿ ಅವನ್ನ ಏನು ಮಾಡ್ತಾರೆ ಅಂದ್ರೆ ಕೊಂದು ಬಿಡ್ತಾರೆ. ಕೊನೆಗೆ ಜಯದ್ರಥನ ಏನು ಮಾಡತ್ತಾನಂದ್ರೆ ಹಿಂದಿನಿಂದ ಈ ಕತ್ತಿಯಿಂದ ಚುಚ್ಚಿ ಅವನ ಕೊನೆಯ ಉಸಿರು ಎಳೆಯುವಂಗೆ ಕಾರಣ ಆದವ ಅಂತಂದ್ರೆ ಜಯದ್ರಥ. ಈ ಒಂದು ಎಲ್ಲ ವಿಷಯವನ್ನು ಕೇಳಿ ಅರ್ಜುನ ಬಹಳ ಸಂಕಟ ಆಗ್ತೈತಿ. ವೀರ ಮಗನ್ನ, ಸಣ್ಣ ವಯಸ್ಸಿನ ಮಗನ್ನ ಈ ಯುದ್ಧದೊಳಗೆ ಬಲಿ ಕೊಟ್ಟನೆಲ್ಲ ನಾನು. ಇವ ಜಯದ್ರಥನ ಅವನು ಶಪಥ ಮಾಡ್ತಾನೆ, ಜಯದ್ರಥನನ್ನು ನಾನು ನಾಳೆ ಸೂರ್ಯಾಸ್ತದೊಳಗೆ ಅಂತಂದ್ರೆ ಅವನ್ನ ಕೊಲ್ಲತೇನೆ. ಕೊಲ್ಲಕ್ಕೆ ಆಗದೇ ಇದ್ರೆ ನಾನೇ ಏನಂತಂದ್ರೆ ಬೆಂಕಿಯೊಳಗೆ ಆತ್ಮಹತ್ಯೆಯನ್ನು ಮಾಡ್ಕೋತೀನಿ ಅಂತ ಹೇಳ್ತಾನೆ. ಬೆಂಕಿಗೆ ಹಾರಿ ನನ್ನನ್ನು ಪ್ರಾಣವನ್ನು ಕಳ್ಕೊತೀನಿ ಅಂತಂದು ಹೇಳಿ ಶಪಥವನ್ನು ಮಾಡ್ತಾನೆ. ಈ ಶಪಥ ಇದ್ದದ್ದಕ್ಕೆ ಅವ್ರವ್ರಿಗೆ ಗುರ್ತಾಕೈತಿ. ಯಾಕಂದ್ರೆ ಆಚೆ ಕಡೆ ಈಚೆ ಕಡೆ ಎರಡೂ ಕಡೆ ಗೂಢಚಾರ ಇದ್ದೇ ಇರ್ತಾರೆ, ಅವ್ರಿಗತ್ಲೇನ ವರ್ತನ ಮಾಡುವಂಥವ್ರು. ಮರ್ದನ ಏನು ಮಾಡ್ತಾರೆ ಅಂತ ದುರ್ಯೋಧನ ಒಂದು ಬೇರೆ ವ್ಯೂಹವನ್ನು ರಚನೆ ಮಾಡಿರ್ತಾರೆ. ಆ ಜಯದ್ರಥನನ್ನು ನಡು ಇಟ್ಟಿರ್ತಾರೆ. ಅವನ ಸುತ್ತಲೂ ಸಾಕಷ್ಟು ಜನ ವೀರರನ್ನ ಇಟ್ಟಿರ್ತಾರೆ. ಅರ್ಜುನ ಅವನು ಒಟ್ಟು ಮುಟ್ಟಕ್ಕೆ ಬರಬಾರ್ದು ಹಂಗೆ. ಅಷ್ಟು ಬಿಗಿಯಾದಂಥ ಕಾವಲಿನೊಳಗೆ ಜಯದ್ರಥ ಇರ್ತಾನೆ. ಅರ್ಜುನ ಎಷ್ಟು ಅದನ್ನು ಭೇದಿಸ್ಬೇಕಂದ್ರೆ ಎಷ್ಟು ಇದನ್ನು ಮಾಡ್ತಾನೆ, ಎಷ್ಟೋ ಜನರನ್ನು ಎಲ್ಲ ಅವ್ರ ಜೋಡಿ ಮಾಡ್ತಾನೆ. ಆದ್ರೆ ಆ ಇವನ ಜೊತೆ ಜಯದ್ರಥನ ಕಡೆ ಹೋಗಕ್ಕೆ ಅವಂಗೆ ಆಗೋದನ್ನ ಇಲ್ಲ. ಎಲ್ಲ ಯೋಧರು ಒಟ್ಟಾಗಿಬಿಟ್ಟಿರ್ತಾರೆ. ಆ ಜಯದ್ರಥನಿಗೆ ಏನಂತಂದ್ರೆ ಈ ಕೌರವನಿಗೆ ಭಾಳ ಖುಷಿಯಾಗಿರ್ತೈತಿ. ಯಾಕೆ ಅಂತಂದ್ರೆ ಜಯದ್ರಥನಿಗೆ ಅವನ ತಂದೆ ವೃದ್ಧಕ್ಷತ್ರನಿಂದ ಒಂದು ವರ ಇರ್ತೈತಿ. ಏನು ವರ ಅಂತಂತಂದ್ರೆ ಜಯದ್ರಥನ ಶಿರಸ್ಸನ್ನು ನೆಲಕ್ಕೆ ಬೀಳಿಸಿದವನ ತಲೆ, ಜಯದ್ರಥನ ಶಿರಸ್ಸನ್ನು ರುಂಡವನ್ನು ನೆಲಕ್ಕೆ ಯಾರು ಬೀಳಿಸ್ತಾರೋ ಅವರ ತಲೆ 101 ಹೋಳಾಗಿ ಸಿಡಿಲಿ ಅಂತಂದು ಹೇಳಿ ಈ ಜಯದ್ರಥನ ಅಪ್ಪ ವರವನ್ನು ಕೊಟ್ಟಿರ್ತಾನೆ. ಅದಕ್ಕೆ ದುರ್ಯೋಧನ ಭಾಳ ಖುಷಿ ಇರ್ತೈತಿ. ಅರ್ಜುನ ಜಯದ್ರಥನ ಅಕಸ್ಮಾತ್ ಕೊಂದ್ರೂ ಏನಾಗ್ತೈತಿ, ಜಯದ್ರಥನ ಶಿರ ಕೆಳಗೆ ಬೀಳೋದಕ್ಕೆ ಅರ್ಜುನನ ತಲೆ ಸಿಡೋದಕ್ಕೈತ ಸತ್ತೊಕ್ಕಾನ. ಇಲ್ಲ ಅಂದ್ರೆ ನಾವು ಹಿಂಗೆ ಕಾಪಾಡಿದ್ವಿ ಅಂತಂತಂದ್ರೆ ಸೂರ್ಯಾಸ್ತ ಆಗುತ್ತಾನೂ ನಾವು ಜಯದ್ರಥನ ಕಾಪಾಡಿದ್ವಿ ಅಂತಂದ್ರೆ ಅವು ಬೆಂಕಿಯೊಳಗೆ ಬಿದ್ದು ಪ್ರಾಣವನ್ನು ಕಳ್ಕೊತಾನೆ. ಒಟ್ಟಿನಲ್ಲಿ ಅರ್ಜುನನ ಪ್ರಾಣ ಹೋಗೋದಂತೂ ಗ್ಯಾರಂಟಿ ಅಂತಂದು ಹೇಳಿ ಭಾಳ ಖುಷಿಯಾಗಿರ್ತೈತಿ. ಅವಾಗ ಏನಂತಂದ್ರೆ ಸಾಯಂಕಾಲ ಆಗ್ತಾ ಬಂದಾಗ ಏನಂತಂತಂದ್ರೆ ಈ ಕೃಷ್ಣನ ಯೋಗ ಮಾಯೆಯಿಂದ ಏನಂತಂದ್ರೆ ಸೂರ್ಯನಿಗೆ ಸಂಜೆ ಆದಂಗೆ ಸೂರ್ಯನ ಕಪ್ಪನೆಯ ಮೋಡಗಳೆಲ್ಲ ಮುತ್ತುಕೊಳ್ತಾವೆ. ಕೆಲವೊಬ್ರು ಅಂತಾರೆ ಅವತ್ತು ಖಂಡಗ್ರಾಸ ಸೂರ್ಯಗ್ರಹಣ ಇತ್ತು ಅಂತ ಏನು ಅಂತಾರೆ. ಆ ಹೊತ್ತಿನಲ್ಲಿ ಸೂರ್ಯ ಪೂರ್ತಿ ಮರೆಯಾದ ಕೂಡಲೇ ಸಂಜೆ ಆತು, ಸೂರ್ಯಾಸ್ತ ಆತು ಅಂತಂದು ಹೇಳಿ ಏನಾಗ್ತೈತಿ, ಎಲ್ಲರಿಗೂ ಇದನ್ನಾಗ್ತೈತಿ, ಭಾಳ ಖುಷಿ ಆಗ್ತೈತಿ. ಕೌರವ್ರುಗಳು ಭಾಳ ಖುಷಿ ಆಕೈತಿ. ಆಮೇಲೆ ಏನು ಮಾಡ್ತಾರೆ, ಅಗ್ನಿಯನ್ನು ಹೊತ್ತಿಸ್ತಾರೆ. ಇನ್ನು ಅರ್ಜುನ ಆತ್ಮಾಹುತಿಯನ್ನು ಮಾಡ್ಕೋಬೇಕು ಅನ್ನೋದ್ರೊಳಗೆ ಅದನ್ನು ನೋಡಬೇಕು, ಅರ್ಜುನ ಸಾಯೋದನ್ನು ನೋಡಬೇಕು ಅಂತಂದು ಹೇಳಿ ಜಯದ್ರಥ ನಡುವಿನಿಂದ ಮುಂದೆ ಬರ್ತಾನೆ. ಭಾಳ ಖುಷಿ ಆಕೈತಿ, ಅರ್ಜುನ ಸಾವನ್ನು ನಾನು ನೋಡಬೇಕು ಅಂತೇಳಿ.
ಆ ನಡು ಇದ್ದವ ಮುಂದೆ ಬಂದು ನಿಲ್ತಾನೆ. ಅವಾಗ ಏನಾಗ್ತೈತಿ, ಕೃಷ್ಣ ಇದ್ದವ ಆ ಮೋಡಗಳನ್ನು ಸರಿಸ್ತಾನೆ ಯೋಗ ಮಾಯೆಯಿಂದ, ಅಥವಾ ಆ ಅವಧಿ ಮುಗ್ದಿರ್ತೈತಿ. ಆ ಸೂರ್ಯ ಮತ್ತೆ ಏನಂತಂದ್ರೆ ಬರ್ತಾನೆ, ಹೊರಗೆ ಬರ್ತಾನೆ. ಆವಾಗ ಎಲ್ಲ ಕಡೆ ಬೆಳಕಾಕೈತಿ. ಇನ್ನೂ ಸೂರ್ಯಾಸ್ತ ಆಗಿಲ್ಲ, ಇನ್ನೂ ಸೂರ್ಯಾಸ್ತ ಆಗಿಲ್ಲ ಅಂದ ಕೂಡಲೇ ಅವಾಗ ಕೃಷ್ಣ ಹೇಳ್ತಾನೆ, ಅರ್ಜುನ ಬಿಲ್ಲನ್ನು ನೀ ತಗೋ, ನೀ ಹಿಂಗೆ ಗುರಿ ಇಡಬೇಕು ಅಂತಂತಂದ್ರೆ ಇದರೊಳಗೆ ಆ ಕುರುಕ್ಷೇತ್ರದ ಸಮೀಪ ಒಂದು ಸಮಂತ ಪಂಚಕ ಅನ್ನುವಂಥ ಒಂದು ಸ್ಥಳದೊಳಗೆ ಈ ಜಯದ್ರಥನ ಅಪ್ಪ ತಪಸ್ಸನ್ನು ಮಾಡಾಕತ್ತಾನ. ಅವನ ತೊಡೆಯ ಮೇಲೆ ಈ ರುಂಡ ಬೀಳಬೇಕು, ಹಂಗೆ ನೀ ಬಾಣವನ್ನು ಪ್ರಯೋಗ ಮಾಡಬೇಕು ಅಂತ ಹೇಳ್ತಾನೆ. ಅರ್ಜುನ ಗುರಿ ಇಡ್ತಾನ, ಆ ಜಯದ್ರಥನ ಶಿರ ಅವರಪ್ಪನ ತೊಡೆಯ ಮೇಲೆ ಕರೆಕ್ಟಾಗಿ ಬೀಳುವಂಗೆ ಬಾಣವನ್ನು ಹೊಡಿತಾನೆ. ಅವಾಗ ತಪಸ್ಸಿನೊಳಗಿದ್ದಂಥ ತಂದೆ ದಪ್ಪ ಅಂತೇಳಿ ಆ ರುಂಡ ಬಿದ್ದುಕೊಳ್ಳೋ ಗಾಬರಿಯಾಗಿ ಎದ್ದು ಬಿಡ್ತಾನೆ. ಆವಾಗ ಏನಾಗ್ತೈತಿ, ಅವನ ಹುಡುಗೊಳಗಿದ್ದಂಥ ರುಂಡ ಕೆಳಗೆ ಬೀಳ್ತೈತಿ. ಬಿದ್ದುಕೊಳ್ಳೆ ಅವನೇ ವರ ಕೊಟ್ಟಿರ್ತಾನಲ್ಲ, ಹಂಗೆ ಅವನ ತಲೆ 101 ಹೋಳಾಗಿ ಸಿಡಿದು ಹೋಗ್ತೈತಿ. ಇದು ಈ ರೀತಿಯಾಗಿ ದುಷ್ಟ ಜಯದ್ರಥನ ಮರಣ ಆಗ್ತೈತಿ ಅರ್ಜುನನಿಂದ. ಅದಕ್ಕೆ ಕೃಷ್ಣ ಕಾರಣ ಆಗ್ತಾನೆ. ಈ ಕಥೆಯನ್ನು ನಾ ಇಲ್ಲಿಗೆ ಮುಗಿಸ್ತೇನೆ. ಮುಂದಿನ ಸರಿ ಬೇರೆ ಕಥೆಯನ್ನು ನಾನು ಮತ್ತೆ